ಸಮಾಜದಲ್ಲಿ ಪ್ರಚೋದನೆ ಮಾಡೋರು ಭಾಳ ಜನ ಇರ್ತಾರೆ. ನಿಮ್ಮ ವಿವೇಚನೆ ನಿಮ್ಮ ಕೈಲಿರಬೇಕು. ಇರಲಿಲ್ಲ ಅಂತಂದರೆ ನೀವು ಸಂಕಷ್ಟಕ್ಕೆ ಸಿಲ್ಕೊಳ್ತೀರಿ. ಸಾಮಾಜಿಕ ಜಾಲತಾಣ ಇರೋದು ಕಮೆಂಟ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಇರೋದು ನಿಜ. ಅದಕ್ಕೆ ಅದರಲ್ಲೇ ಏನಂತಂದರೆ ಸಂವಿಧಾನಬದ್ಧವಾದ ಹಕ್ಕುಗಳು ನಿಮಗೆ ಸಿಕ್ಕರೂ ಕೂಡ ಅದಕ್ಕೆ ಲಿಮಿಟೇಷನ್ಗಳಿದ್ದಾವೆ. ಅದನ್ನು ನೋಡಿ ಮಾಡಿ ಅರಿತುಕೊಂಡು ತಿಳಿದುಕೊಳ್ಳಬೇಕು. ಮತ್ತು ತಿಳ್ಕೊಳ್ಳೋದಕ್ಕಾಗದೇ ಇದ್ದರೂ ನಿಮ್ಗೆ ಇಂಟರ್ನೆಟ್ ಇದೆ, ಅದರಲ್ಲಿ ನೀವು ಹುಡುಕಿ ತೆಗೆದು ಹೇಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಮನಗಾಣಿ. ಮತ್ತು ಇನ್ನೊಂದು, ಸಮಾಜಕ್ಕೆ ಬಾಧಕವಾದಂತಹ ಯಾವುದೇ ವಿಡಿಯೋಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅದರಿಂದ ನೀವು ಕಾನೂನು ಸಂಕಷ್ಟಕ್ಕೆ ಒಳಗಾಗ್ತೀರಿ. ಯಾಕಂದ್ರೆ ನಾವೆಲ್ಲ ಹಿಂದೆ ಅನುಭವಿಸಿದ್ದೀವಿ, ನಾವು ತಿಳಿಲಾರದ ವಯಸ್ಸಿನಲ್ಲಿ ಅನುಭವಿಸಿದ್ದೀವಿ. ಆ ಕಾರಣಕ್ಕೆ ನಿಮಗೆ ಆ ಥರ ಆಗಬಾರ್ದು ಅಂತಂದರೆ ಇತಿಮಿತಿಗಳಲ್ಲಿ ಇರ್ರಿ. ಸಾಮಾಜಿಕ ಜಾಲತಾಣಗಳನ್ನು ಸದುಪಯೋಗಪಡಿಸಿಕೊಳ್ಳೋದನ್ನು ಕಲಿಯಿರಿ. ನಿಮ್ಮ ಮನೆಯವರು ಮತ್ತು ನಿಮ್ಮ ಕುಟುಂಬದವರು ನೆಮ್ಮದಿಯಿಂದ ಇರಬೇಕು ಅಂತಂದರೆ, ನೀವು ನೆಮ್ಮದಿಯಾಗಿ ಸಮಾಜದಲ್ಲಿ ಗೌರವಯುತವಾಗಿ ಬಾಳ್ವೆ ಮಾಡಬೇಕು ಅಂತಂದರೆ ನೋಡ್ಕೊಂಡು ಜೀವನ ಮಾಡಿ, ನೋಡ್ಕೊಂಡು ವಿಡಿಯೋಗಳನ್ನು ಮಾಡಿ. ಯಾವುದಕ್ಕೆ ಒಂದು ಲಿಮಿಟ್ ಅಂತ ಇರ್ತದೆ, ಕ್ರಾಸ್ ಮಾಡಬೇಡಿ. ಶುಭ ಸಂಜೆ.